ಪ್ರಾಡಕ್ಟ್ ನಾವು ಎಷ್ಟು ತಗೊಂಡ್ವಿ ಗೊತ್ತಾ? 80 ತಗೊಂಡ್ವಿ. ಇದನ್ನ 150ಗೆ ಸೇಲ್ ಮಾಡೋಕೆ ಟ್ರೈ ಮಾಡೋಣ. ನಮ್ಮ ಕೈ ಬಾಕ್ಸ್ದಾಗ ಬಳೆ ಯಾಕೆ ಜಾರತ್ತೆ ನೋಡಿ, ಆ ಬಲಗೈ ಭಾಗದಾಗ ಒಂದು ಬಳೆ ಕೆಳಗಡೆ ಜಾರ ಇರುತ್ತಲ್ಲ, ಇದನ್ನ ತಗೊಂಡು ಟ್ರೈ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ಬೆಂಗಳೂರಿಂದ ನಮ್ಮ ಹುಡುಗ ಬಂದಿದ್ದ. ಅವನು ನಾನು ಹುರಿದೋಗ್ಬಿಟ್ಟಿದೆ ಅನ್ಸುತ್ತೆ ಅವತ್ತು ಹುರಿದು. ಆಮೇಲೆ ನನ್ನನ್ನೇ ಡ್ರಾಪ್ ಮಾಡಿ ಎಲ್ಲ ಏನೆಲ್ಲ ಮಾಡ್ದ ಪಾಪ. ಹೇಳಿದ್ನ, ಫೋನ್ ಮಾಡಿದೆ. ಅವ್ನು ಎಂತ ಮಾರಿ ಎಲ್ಲ ವಿಡಿಯೋ ಮಾಡ್ತಾನೆ. ನನಗೆ ನಾಚಿಕೆ ಆಗ್ಲಿಲ್ಲ, ಅದು ಇಲ್ಲ. ನಿನಗೆ ನಾಚಿಕೆ ಮಾರ ಈ ವಯಸ್ಸಲ್ಲಿ. ಬೇಲೂರು ಹೋಗ್ತಿದ್ದೀವಿ ಗೈಸ್. ಏನಕ್ಕಂತಂದರೆ ನನ್ನ ಫ್ರೆಂಡಿನ ಶಾಪ್ ಲಾಸ್ಟ್ ಟೈಮ್ ಹೋಗಿದ್ದೆ ನೋಡಿ, ಅವನ ಹತ್ರ ಮತ್ತೆ ಈಗ ಹೋಗ್ತಿದ್ದೀವಿ. ನಮ್ಮ ಹುಡುಗ ಇವನು ಜೀವನ್ ಅಂತ, ಚೈಲ್ಡ್ಹುಡ್ ಫ್ರೆಂಡು. ಬ್ಯಾಂಗ್ಳೂರ್ ರೆಕಾರ್ಡ್ ಮಾಡ್ತಿದ್ಯಾ? ರೆಕಾರ್ಡ್ ಮಾಡ್ತಿದ್ದೆ ಕಡು. ಬ್ಯಾಂಗ್ಳೂರ್ ಹೋಗಿದ್ದ, ಈಗ ಬಂದಿದ್ದೇನೆ ಆಫ್ಟರ್ ಲಾಂಗ್ ಟೈಮ್. ಒಂದು 3 months 4 months ಆಯ್ತಾ. ಬೆಂಗಳೂರಲ್ಲಿ ಇದ್ದಾಗ ಒಟ್ಟಿಗೆ ಎಲ್ಲೆಲ್ಲ ಓಡಾಡ್ತಿದ್ವಿ, ಟ್ರಿಪ್ ಅಂತೆಲ್ಲ. ಈಗ ಬಂದಿದ್ದೇನೆ ಬೇಲೂರು ಹೋಗ್ಬೇಕು ಗೈಸ್. ನಾನು ಈಗ ನಾಡಿದ್ದು ಬ್ಯಾಂಗ್ಳೂರ್ ಹೋಗೋ ಪ್ಲ್ಯಾನಲ್ಲಿದೆ. ಬ್ಯಾಂಗ್ಳೂರ್ ಹೋಗಿ ಅಲ್ಲಿಂದ ಪ್ಲ್ಯಾನ್ ಹೇಳಿದ್ದೆ ನೋಡಿ, ಆ ಪ್ಲ್ಯಾನ್ ಮೇಲೆ ಹೋಗೋ ಪ್ಲ್ಯಾನ್ ಇದೆ. ಪ್ರೆಸೆಂಟು KSRTC ಬಸ್ಸಲ್ಲಿ ನಿಂತಿದ್ದೀವಿ. ನನ್ನ ಗಾಡಿ ರೆಡಿ ಮಾಡಿಸಿ, ಈಗ ಅದು ಲಾಂಗ್ ತಗೊಂಡೋಗಂಗಿಲ್ಲ. ಆ ರೀಸನ್ನಿಂದ ನಾನು ಇಲ್ಲೇ ನಿಲ್ಲಿಸಿ ಬಸ್ಸಿಗೆ ಹೋಗ್ತಿದ್ದೀವಿ. ನೋಡಿ ಬಸ್ಸೆಲ್ಲ ನೋಡಿ, ಅಲ್ಲಿ ನೋಡಿ ಜನ ಸಾಂಗರ. ಅಲ್ಲಿ ಆ ಕಡೆ ಇರೋರು ಕೈಗೆ ಸಿಗ್ತಿಲ್ಲ, ಆ ಥರ ಇದೆ. ಅಷ್ಟು ರಶ್ ಆಗಿ ಹೋಗ್ಬಿಟ್ಟಿದೆ ಬಸ್ ಪೂರ್ತಿ. ನಾಡ್ದು ಬೆಂಗಳೂರು ಹೋಗ್ತಿದ್ದೀವಲ್ಲ, ಅದಕ್ಕೋಸ್ಕರ ಸೀಟ್ ಬುಕ್ ಮಾಡ್ಕೊಳ್ತಿದ್ದೀವಿ ಟ್ರೈನಲ್ಲಿ. ಸೀಟ್ಗಳು ಆಲ್ರೆಡಿ ಹುಡ್ಬಿಟ್ಟಿದೆ ಗೈಸ್. ಫೈನಲಿ ನಾವು ಬೇಲೂರಿಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮ ಫ್ರೆಂಡಿನ ಶಾಪ್ ಇದೆಯಲ್ಲ, ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು 50 ಮೀಟ್ರ್ ಅಷ್ಟೇ ದೂರ ಇರೋದು. ಮತ್ತು ಆ ಜಾಗದಲ್ಲಿ ಬೇಲೂರು ಚೆನ್ನಕೇಶ್ವರ ಟೆಂಪಲ್ ಇದೆ. ಹೆಂಗೆ ಅನಿಸ್ತಾ ಇದೆ? ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಂದ ಬಂದಿರೋದು ಇಲ್ಲಿಗೆ. ಚೆನ್ನಾಗಿದೆ, ತುಂಬ ಚೇಂಜಸ್ ಆಗಿದೆ. ನಮ್ಮ ಶಾಪ್ ಪ್ರಮೋಟ್ ಮಾಡೋಣ ಫಸ್ಟ್. ಪಾಪ ಶಾಪ್ ಪ್ರಮೋಟ್ ಸರಿ ಪ್ರಮೋಟ್ ಮಾಡ್ತೀನಿ ಅನ್ನೋದಕ್ಕೆ ಅವ್ನು ಅಜೀಬಾಗ್ ಬೇಡ ಅಂತ ಹೇಳ್ದ. ನಾನು ಪ್ರಮೋಟ್ ಮಾಡೋದು ಡಿಸ್ಕ್ವಾಲಿಫೈಡ್. ಅದು ನೋಡಿ ಬೇಲೂರು ಹಿಂಗಿದೆ. ಬಸ್ ಸ್ಟ್ಯಾಂಡ್ ಈ ಥರ ಇದೆ ಬೇಲೂರಿಂದು ನೋಡೋಕ್ಕೆ. ಸ್ವಲ್ಪ ಸಣ್ಣ ಬಸ್ ಸ್ಟ್ಯಾಂಡ್ ಬೇಲೂರಿಂದ ಇರೋದು, ಯಾಕಂದರೆ ಕ್ರೌಡೆಡ್ ಕಮ್ಮಿ. ಬಟ್ ಇವತ್ತು ನೋಡಿ ಬೇಲೂರಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವಾ? ಸಂತೆ ಅಲ್ವಾ? ಇಷ್ಟು ದಿವಸ ಇಷ್ಟು ದಿವಸ ಗೈಸ್ ಬೇಲೂರಲ್ಲಿ ಯಾರು ಆಚೆಗೆ ಬರ್ತಿಲ್ಲ, ಬಿಲುದೊಳಗೆ ಇರೋ ಥರ ಕೂರ್ತಿದ್ರು. ಇವತ್ತಾಕೋ ಆಚೆಗೆ ಬಂದ್ಬಿಟ್ಟಿದ್ದಾರೆ ಮನೆಯಿಂದ ಹೊರಗಡೆಗೆ. ಸಚಿನ್ ಈಗ ಆಕ್ಚುಲಿ ಒಂದು ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣಿಸಿದ್ವಿ. ಒಂದು ಸ್ವಲ್ಪ ಫೇಸ್ ಅಲ್ಲ, ಫೇಸ್ ಒಂಚೂರು ಗ್ಲೋ ಬಂದಂಗಿಲ್ಲ ನೋಡಿದ್ದು. ಕಾರಣ ಇಲ್ಲಿ ಹಚ್ಕೊಂತಾರೆ, ಇರೋ ಬರೋದಲ್ಲ ಅಲ್ಲಿ. ಇಬ್ರು ಸೇರಿ ಬ್ಲಾಗ್ ಮಾಡ್ತವ್ರೆ. ಏನಾರ ಬೇರೆ ಕಟ್ ಮಾಡ್ಬಿಟ್ರೆ ಕಷ್ಟ ಇಲ್ಲಿಗ. ಅದೇ ನೋಡ್ತಿದ್ವಿ. ಗಾಯ್ಸ್ ಬೇಲೂರು ಅಯ್ಯಯ್ಯೋ, ಅವತ್ತು ಹಂಗೆ ಬೇಡ ಅಂತನು ಹುಡುಗಿರು ಇದ್ರಂತೇಳಿ ಡವ್ ಮಾಡ್ತಿದ್ದೇನಪ್ಪ ಅವತ್ತು ಬೇಡ ಅಂತ. ಗೈಸ್ ಫೈನಲಿ ನಮ್ಮ ಹುಡುಗ ಕ್ಯಾಮ್ರಾ ಮುಂದೆ ಶೈನೆಸ್ ಹೋಗಿ ಬ್ರೈಟಾಗಿ ಶೈನ್ ಆಗ್ತಿದ್ದಾನೆ. ಗೈಸ್ ಬೇಲೂರು ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ. ಇದ್ರ ನಿಮ್ಗೆ ಏನಾದ್ರು ಹಿಸ್ಟ್ರಿ ಬೇಕಂದರೆ ಕಮೆಂಟ್ ಮಾಡಿ, ಒಂದು ದಿವಸ ಹಿಸ್ಟ್ರಿ ಹೇಳ್ತೀನಿ. ಇವನು ಯಾಕೋ ನಾನ್ ವೆಜ್ ತಿಂದಿದ್ದಾನೆ ಅಂತೇಳಿ ಬರಲ್ಲ ಅಂತಿದ್ದಾನೆ. ಎಗ್ಗು ವೆಜ್ ಮಾಡಿದ್ದೀವಿ ಅಂತ ಹೇಳಿದ್ರು ನಮ್ಮ ತಲೆ ಅವನು. ನಾನೀಗ ಟೆಂಪಲಿಗೆ ಒಂದ್ಸರಿ ಹೋಗ್ಬಿಟ್ಟು ಒಳಗೆ ಹೋಗಿ ಬರ್ಬೇಕು ಅಂತ ಆಸೆ ಗೈಸ್. ಬಂದಾಗೆಲ್ಲ ಹೋಗ್ತಾ ಇರ್ತೀನಿ, ಈಗಲೂ ಹಂಗೆ ಒಳಗೆ ಹೋಗಿ ಬರ್ತೀನಿ. ಚಪ್ಪಲಿ ಕಾಯಕ್ಕೆ ಬಿಟ್ಟಿದ್ದೀನಿ. ಇವರಿಬ್ರು ಚಪ್ಪಲಿನ ಕಾಯ್ಕೊಂಡು ಕೂತೀರಿ. ಮಾತಾಡೋದು ಚಂದ ಇಲ್ಲ, ಚೆನ್ನಾಗಿ ಹೇಳಿ. ಈಗ ಹಿಂಗೆ ಕಣಲ್ಲೋ ಇದು ಯಾವುದು ನಂಗೆ ಹಂಗಲ್ಲ ಆಗಲ್ಲ. ಇಟ್ಕೊಳ್ಳಿ ನೆಟ್ಟಿಗೆ ತೆಣ್ಣಗಾಗಲ್ಲ. ಒಂದ್ಸಲ ಕಾಲಿಟ್ಟು ನೋಡಿ ಅಲ್ಲಿ ಒಂದ್ಸಲಿ ಗೈಸ್. ಇವನು ನಂಬ್ಕೊಂಡು ಇವರಿಬ್ರು ಚಪ್ಪಲಿ ಕಾಯಿಲಿ ಅಂತ ಬಿಟ್ಟು ಹೋಗ್ತಿದ್ದೀನಿ. ಸಾಕ್ಸು ಸೇರ್ಸಿ ಕಾಯಾಕ್ಬಿಡಿ. ಇಲ್ಲಿ ಇನ್ನು ಸುಟ್ಟೋಗುತ್ತೆ. ಸುಟ್ಟೋದ್ರೆ ನನ್ನ ಮುಖನ ಬ್ಲರ್ ಮಾಡಿ ಆಯ್ತಾ? ಯಾಕೆ? ಇಲ್ಲಿ ಇರೋರೆಲ್ಲ ಸ್ಮಾರ್ಟ್. ಇವನೇ ಬ್ಲರ್ ಮಾಡೋ ಅಂತ ಮಾಡಲ್ಲ ನಾನು. ರೆಡ್ ಲೈಟ್ ಹುಡುಗ, ಅದಕ್ಕೆ ಬ್ಲರ್ ಮಾಡಿ. ಈಗ ಬಿಸಿ ಇಲ್ಲ ಕಣೋ, ಇಲ್ಲ ಬೆಚ್ಚಗಿದೆ. ಸಾಕು. ಪಾಪ ಅಜ್ಜನೇ ಹೋಗ್ಬಿಟ್ರು, ಇವ್ರ ಮಾತು ಕೇಳಿಸ್ಕೊಬಿಟ್ರು. ಹೋಗ್ಬಿಟ್ರಲ್ಲ, ತಲೆ ಕಿರ್ಚ್ ಮಾತಾಡ್ತಿದ್ರೆ ಇನ್ನೆಲ್ಲಿ ಸುಮ್ಮನೆ ಇರ್ತಾರೆ, ಹೋಗ್ಬಿಡ್ತಾರೆ, ಇನ್ನೇನು ಮಾಡ್ತಾರೆ. ಪಿಡಿಲು ಅದು ವರ್ಕ್ ಆಗಲ್ಲ. ಅವತ್ತು ಪಾಪ ಯಾರೋ ಚೆಸ್ ಸ್ಟ್ರೀಟಲ್ಲೆಲ್ಲ ಪ್ಲೇ ಮಾಡ್ತಾರೆ ಗೊತ್ತಾ? ಯಾವ್ದು ಪ್ಲೇ ಮಾಡಿದ್ದೇ ಮಾಡ್ತಿರ್ತಾನೆ, ಯಾವುದೋ ಒಂದೇ ಸಾಂಗು. ಇಲ್ಲೂ ಹಂಗೆ ಮಾಡೋದು. ಗೈಸ್ ಬನ್ನಿ, ನಾವೀಗ ಟೆಂಪಲ್ ಒಳಗೆ ಹೋಗಿ ಬರೋಣ. ಅವರು ಬರಲ್ಲ ಅಂತೇಳಿ ಗೊತ್ತು, ನಂದೇ ಟಾಪಿಕ್ ಇರುತ್ತೆ ಅಂತ ಗೊತ್ತಾಯ್ತು.
ದೇವಸ್ಥಾನಕ್ಕೆ ಬಂದು ಏನ್ರಲ್ಲೋ ಗಲೀಜ್ ಕೆಲಸ ಕೈ ತೋರಿಸ್ಕೊಂಡು ಎಂತ ಹುಡ್ಗ ಇವನು. ಏನು ಹೇಳು ಕರೀತಿದ್ದಾರೆ ತಡ್ರಿ. ಹಾಂ ಅದು ರೆಡ್ ನಾವು ಬಂದಾಗೆಲ್ಲ ಇಲ್ಲಿಗೆ ಹೋಗ್ಲೇಬೇಕು ಗೈಸ್, ಹೋಗ್ದರೆ ಇರೋಕ್ಕೆ ಆಗಲ್ಲ. ಹಂಗಾಗಿ ಟೆಂಪಲ್ ಒಳಗೆ ಹೋಗೋಣ. ಏನೋ ಒಂಥರ ಟೆಂಪಲ್ ಒಳಗೆ ಬಂದರೆ ಮನಸ್ಸಿಗೆ ಸಮಾಧಾನ, ಪೀಸ್, ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ. ಟೆಂಪಲ್ ಅಂತಲೇ ಅಲ್ಲ, ಈ ಥರ ದೇವರು ಇದೆ ಅಂತ ಹೇಳ್ತಾರಲ್ಲ ಆ ಜಾಗದಲ್ಲೆಲ್ಲ ಏನೋ ಒಂಥರ ನೆಮ್ಮದಿ ಫೀಲ್ ಅನಿಸುತ್ತೆ ಗೈಸ್ ನನಗೆ. ಇಲ್ಲೂ ಅಷ್ಟೇ, ಮತ್ತು ಧರ್ಮಸ್ಥಳ ಹೋದ್ರೂ ಅಷ್ಟೇ, ಒಂಥರ ಏನೋ ಒಂಥರ ಸಮಾಧಾನ, ಖುಷಿ. ಲಾಸ್ಟ್ ಟೈಮ್ ಬಂದಿದ್ದಲ್ಲ ಟೂರಿಸ್ಟ್ಗಳು ಸ್ವಲ್ಪ ಲಿಮಿಟ್ ಆಗಿದ್ರು, ಜಾಸ್ತಿ ಇರಲಿಲ್ಲ. ಈಗ ನೋಡಿ ಟೂರಿಸ್ಟ್ಗಳು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ, ಟೀಚರ್ಸ್ಗಳು ಅವ್ರವ್ರ ಮಕ್ಕಳನ್ನ. ಇಲ್ಲಿ ನೋಡಿ ಹಿಸ್ಟ್ರಿ ಯಾರೋ ಹೇಳ್ತಿದ್ದಾರೆ ಇದ್ರ ಬಗ್ಗೆ. ನನಗೆ ಇದ್ರ ಬಗ್ಗೆ ಹಿಸ್ಟ್ರಿ ಅಷ್ಟು ಗೊತ್ತಿಲ್ಲ ಗೈಸ್. ಹಿಸ್ಟ್ರಿ ಗೊತ್ತಿದ್ರೆ ನಾನು ಹೇಳ್ತಿದ್ದೆ, ಹಿಸ್ಟ್ರಿ ನಾಲೆಡ್ಜ್ ಇಲ್ಲ ನನಗೆ. ಮತ್ತೇನು ಗೊತ್ತಾ, ನಂದು ಮೈಕ್ ಇದೆಯಲ್ಲ, ಮೈಕ್ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಕ್ಯಾರಿ ಮಾಡಿಲ್ಲ. ತಂದಿದ್ರೆ ಕರೆಕ್ಟ್ ಇರೋದು, ವಾಯ್ಸ್ ಲೌಡಾಗಿ ಕೇಳ್ತಿತ್ತು. ಸೌಂಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೆಂಗೆ ನೋಡಿರಿ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂತ ಅವ್ರ ತಾತಗಳು. ಚೆನ್ನಾಗಿದೆ ಅಲ್ಲ. ಇಲ್ಲಿ ಸ್ಟೂಡೆಂಟ್ಸ್ಗಳಿದಾರಲ್ಲ ಆ ಮಕ್ಳುಗಳಿಗೆ ಹಿಸ್ಟ್ರಿ ಹೇಳ್ತಿದ್ದಾರೆ ಗೈಸ್. ಸ್ಕೂಲಿಂದ ಕರ್ಕೊಂಬಂದಿರೋ ಮಕ್ಳಿದಾರಲ್ಲ ಅವ್ರಿಗೆಲ್ಲ ಇದ್ರ ಬಗ್ಗೆ ಕರ್ಕೊಂಬಂದು ಅದ್ರ ಬಗ್ಗೆ ಯಾವ ಥರ ಅಂತ ವಿಚಾರಗಳನ್ನು ಹೆಂಗೆ ಮಾಡಿದಾರಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಈ ಜಾಗದಲ್ಲಿ. ನೋಡಿಗೆಲ್ಲ ಹೆಣ್ಮಕ್ಳು ಹಾಕ್ತಿರಲ್ಲ ಸ್ಕರ್ಟ್, 900 ವರ್ಷದಿಂದ ಅದಕ್ಕೆ ಪ್ರಿಂಟೆಡ್ ಡಿಸೈನ್ ಕೂಡ ಮಾಡಿದ್ದಾರೆ. ಈಗ ನಾವು ಮಳೆಗಾಲದಲ್ಲಿ ಹಾಕ್ತೀವಲ್ಲ ರೈನ್ ಕೋಟ್, ಲಾಂಗ್ ಕೋಟ್, ನೋಡಿ ಸೊಂಟಕ್ಕೆ ಬೆಲ್ಟ್ ಇದೆ, ಕಾಲರ್ ಇದೆ, ರೋಮನ್ ಕ್ಯಾಪ್. ಈಗೆಲ್ಲ ಬಾತ್ ರೋಬ್ ಡ್ರೆಸ್ ಅಂತ ಹೇಳ್ತೀವಿ. ಇಟ್ ಸೀಮ್ಸ್ ನ್ಯೂ ಬಟ್ ಇಟ್ ಈಸ್ ವೆರಿ ವೆರಿ ಓಲ್ಡ್. ನನಗೊಂದು ಸ್ವಲ್ಪ ನಾಲೆಡ್ಜ್ ಸಿಕ್ತು ಅದ್ರ ಬಗ್ಗೆ. ಹಿಂಗೆ ಕೇಳ್ತೀನಿ, ಆಚೆಗೆ ಹೋದ್ಮೇಲೆ ಮರ್ತೇ ಹೋಗ್ಬಿಡ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಶೇಷಶಯನ ವಿಷ್ಣು, ಅನಂತ ಶಯನ, ಸೃಷ್ಟಿಕರ್ತ ಬ್ರಹ್ಮ ಆದರು ಸರ್. ಬ್ರಹ್ಮ ಸೃಷ್ಟಿಯಾಗಿದ್ದು ವಿಷ್ಣು ನಾಭಿಯಿಂದ, ಕಮಲದಲ್ಲಿ. ಅದಕ್ಕೇನೆ ವಿಷ್ಣುಗೆ ಕಮಲನಾಭ, ಪದ್ಮನಾಭ ಅಂತಾರೆ, ಅನಂತ ಪದ್ಮನಾಭ. ಕಾಲ ಬಳಿ ಲಕ್ಷ್ಮೀ ಕುಳಿತು ಸೇವೆ ಮಾಡ್ತಾರೆ, ಪಾದ ಸೇವೆ, ಪತಿ ಭಕ್ತಿ. ಶಕುನ ಶಾರದ ಭವಿಷ್ಯ ಹೇಳುವಾಗ ಆಸ್ತಾರಕ್ಕೆ ನೋಡಿಕೊಂಡು ಭವಿಷ್ಯ ಹೇಳೋದು. ಆ ಸಂಕೇತ ನೋಡಿ, ಬಲಗೈಲಿ ಒಂದು ರೇಖೆ ತೋರಿಸಿದೆ, ಎಡಗೈಲಿ ಓರಿ ಗರೀಸಾಗಿದೆ, ಪಂಚಾಂಗ. ಇದು ಬೀಸಣಿಗೆ ನೃತ್ಯ, ಫ್ಯಾನ್ ಡ್ಯಾನ್ಸ್. ಈಗೆಲ್ಲ ಚೈನೀಸ್ ಜಾಪನೀಸ್ ಎಲ್ಲ ಬೀಸಣಿ ಹಿಡ್ಕೊಂಡು ಡ್ಯಾನ್ಸ್ ಮಾಡಲ್ಲ ಸರ್. ಸಾಯೋ ನಾರ ಅಂತ ಎಲ್ಲ ಅವತ್ತಿನ ಕಾಲದಲ್ಲಿ. ನಾಗವೀಣ, ವೀಣೆ ತುದಿ ನಾಗರ ಎಡೆ. ಹಾಗೆ ನಾಗರ ಎಡೆ ಇದ್ರೆ ನಾಗವೀಣ, ಅಂಶ ಇದ್ರೆ ಅಂಶ. ಈ ಕಡೆ ತುದಿ ಮುರಿದಿದೆ. ಇಲ್ಲಿ ಗರ್ವಿ ಇಷ್ಟೇ ಸರ್, ರೂಪ ಗರ್ವಿತ. ರೂಪ ಇದ್ ಕಡೆ ಗರ್ವ ನೋಡಿ. ಯಾಕೆ ಅಲಂಕಾರ ಮುಗಿದಾದ್ಮೇಲೆ ಅನ್ನಷ್ಟು ಸುಂದರಿ ಯಾರು ಇಲ್ಲ ಅನ್ನೋ ಗರ್ವದಲ್ಲಿ ನಿಂತು ನಾವು ಸೂಪರ್ ಅಂತ ಹೇಳೋಣ ನೋಡಿ. ಎಂತ ಹೆಸರು? ಗರ್ವಿಷ್ಟೇ, ಗರ್ವಿಷ್ಟೇ, ಅಭಿಮಾನಿ ಇವೆಲ್ಲ ಕರೀತಾರೆ. ಉಬ್ಬುಗಳೇ ಮೇಲೆ ಹೋಗಿದೆ ನೋಡಿ, ಐಬ್ರೋಸ್ ಮಾಡೋದು ಗರ್ವ. ಈಗೆಲ್ಲ ಬೆರಳಲ್ಲಿ ಉಗುರುಗಳು ಉದ್ದ ಬಿಟ್ಕೊಳಲ್ವಾ, ಶಾರ್ಪ್ ನೇಲ್ಸ್ ನೋಡಿ. ನೇಲ್ ಆರ್ಟ್ ಕೂಡ ಮಾಡಿದ್ದಾರೆ ಎಡಗೈ ಬೆರಳಲ್ಲಿ ಸರ್, ಎಷ್ಟು ಶಾರ್ಪ್ ಇದೆ ಉಗುರುಗಳು. ಬಳಪದ ಕಲ್ಲಲ್ಲಿ ಅದನ್ನು ಮಾಡಿರೋದು ವಿಶೇಷ. ಈ ಫ್ಯಾಷನ್ ಎಲ್ಲ ಅವಾಗಿಂದ, ಯಾವುದು ಹೊಸದಿಲ್ಲ. ಆ ಉದ್ದುವ ಜಡೆಯೊಳಗೆ ಒಂದೊಂದು ಕೂದಲ ಎಳೆ ಸಹ ಇದೆ, ಲೈನಿಂಗ್ಸ್. ಅಲ್ಲೊಂದು ಏರ್ಪಿನ್ ಕೂಡ ಇದೆ, ಕಾಲುಂಗ್ರ ತೊಡಿಸುವಾಗ ಒಂದು ಕಾಲು ಪೀಠದಿಂದ ಮೇಲಿದೆ, ಒಂದು ಕಾಲಲ್ಲಿ ಇದ್ರೆ ಹಿಡ್ಕೊಳಕ್ಕೆ ಏನಾದರೂ ಬಳಸಲ್ವಾ ನೋಡಿ. ಎಡಗೈಲಿ ಬಳ್ಳಿ ಹಿಡಿದಿರುತ್ತೆ, ನಮ್ಮ ಕೈ ಬಾಗಿಸಿದಾಗ ಬಳೆ ಯಾಕೆ ಜಾರುತ್ತೆ ನೋಡಿ. ಆ ಬಲಗೈ ಬಾಗಿದಾಗ ಒಂದು ಬಳೆ ಕೆಳಗಡೆ ಜಾರಿರುತ್ತೆ, ಕಾಲ ಗೆಜ್ಜೆ ಕೂಡ. ಒಂದು ಯಾವುದೋ ಮನಸ್ಸಿಗೆ ಬಂದಾಗ ಮಾಡಿಲ್ಲ. ಇದು ವಾದ್ಯಗಾರ ಆಗಿರೋದ್ರಿಂದ ಪುರುಷ ವಿಗ್ರಹ ಸರ್ ನೋಡಿ. ಗಡ್ಡ ಮೀಸೆ ಇದೆ, ಅದೊಂದು ಪುರುಷ ನಮ್ಮ ಗುಡಿಲೆ. ಪುರುಷರಿಗೆ ಬೇಜಾರಾಗುತ್ತೆ, ಹಾಗಲ್ಲ, ಅದು ವಾದ್ಯಗಾರ ಆಗಿರೋದ್ರಿಂದ ತೋರಿಸಿ. ಕೆಳಗಡೆ ದೇವ್ರ ಪಾದ, ಕಮಲದ ಕಾಣುತ್ತೆ, ಲೋಟಸ್ ಫ್ಲವರ್, ಪದ್ಮ ಪಾದ. ಅಕಸ್ಮಾತ್ ಒಳಗಡೆ ದರ್ಶನ ಕ್ಲೋಸ್ ಆಗಿದ್ರೆ ಇಲ್ಲಿ ಬಂದು ದರ್ಶನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗರ್ಭಗುಡಿ ಎಲ್ಲ ಕೆತ್ತನೆ ಮಾಡಿ. ಗೈಸ್ ಇಷ್ಟ ತನಕ ಏನು ಇನ್ಫಾರ್ಮೇಷನ್ ಕೇಳಿದ್ರಿ ನೀವು. ಆ್ಯಕ್ಚುಲಿ ಇದು ಸಪ್ರೇಟಾಗಿ ಒಬ್ಬರು ಗೈಡ್ ಇಟ್ಕೊಂಡು ಅವ್ರನ್ನ ಕೇಳ್ತಿದ್ದಂಥ ಇನ್ಫಾರ್ಮೇಷನ್. ಅಂದರೆ ಇಲ್ಲಿನ ಟೂರಿಸ್ಟ್ಗಳು ಬರ್ತಾರೆ, ಟೂರಿಸ್ಟ್ಗಳು ಒಬ್ಬ ಗೈಡ್, ಪರ್ಸ್ನಲಾಗಿ ಒಬ್ಬ ಗೈಡನ್ನ ತಗೊಂಡು ಅವ್ರ ಹತ್ರ ಇನ್ಫಾರ್ಮೇಷನ್ ಕೇಳ್ತಿದ್ರು. ಶಿಲ್ಪಿಗಳಿಂದ ತೋರಿಸ್ಬೇಕು. ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಏನು ಇನ್ಫಾರ್ಮೇಷನ್ ಹೇಳಲ್ಲ. ನಾನು ಮುಂದಿನ ವಿಡಿಯೋದಲ್ಲಿ, ಅಂದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದ್ರ ಬಗ್ಗೆ ಸ್ವಲ್ಪ ಡೆಪ್ತಾಗಿ ನಾಲೆಡ್ಜ್ ತಿಳ್ಕೊಂಡು ಒಂದು ವೀಡಿಯೋ ಸಮೇತ ಇದ್ರ ಬಗ್ಗೆನೇ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಈಗ ಆ್ಯಕ್ಚುಲಿ ಹೊರಗಡೆ ಫ್ರೆಂಡ್ಸ್ ಕಾಯ್ತಿದ್ದಾರೆ, ಅವ್ರ ಹತ್ರ ಹೋಗ್ಬಿಡೋಣ. ಅಲ್ಲಿ ಗೈಡ್ಗಳು ಒಳ್ಳೆ ಇನ್ಫಾರ್ಮೇಷನ್ ಹೇಳ್ತಿದ್ರು, ಕೇಳೋಕೆ ಚೆನ್ನಾಗಿತ್ತು. ಯಾಕಂದ್ರೆ ನೀವು ಹೋಗ್ಬಿಟ್ರಿ ಅಂತ. ನನಗೆ ಬರೋಕ್ಕೆ ಬೇರೆ ರೋಡ್ ಗೊತ್ತಾಗಲ್ವಲ್ಲ ಬೇರೆ. ಇವನು ಬೆಳ್ಳಿ ಇಲ್ಲಿ ವ್ಲಾಗರ್ ಥರ ಇವ್ನು ಮಾತಾಡೋ ಬೆಳ್ಳಿ ಕಾಲು ಉಂಗುರ ಥರ ಹಾಕ್ಕೊಂಡಿದ್ದೆ ನೋಡಿ ಅಂತ ಹೇಳ್ತಾ ಇವನು ವ್ಲಾಗಿಂಗ್. ಗೈಸ್ ನೋಡಿ ಗೈಸ್, ರಿಚ್ ಕಿಡ್ಸ್ ಇವರು. ನಾವು ನೋಡಿ ಯಾವುದೋ ಇದು ಕಪ್ಪುದು ದಾರ ಹಾಕೊಂಡಿದ್ರೆ ಯೂಟ್ಯೂಬ್ ಒಳ್ಳೆ ದುಡ್ಡು ಮಾಡ್ತಿದ್ದೀರಾ. ಏನು ಯೂಟ್ಯೂಬ್ ಅಂತ ದುಡ್ಡು ಮಾಡ್ತೀನಿ ಎಂಥದಿಲ್ಲ ನೋಡಿ. ಇವರು ಒಳ್ಳೊಳ್ಳೆ ಅರಳು, ಬೆಳ್ಳಿ. ಸೈಡಲ್ಲಿ ತೋರಿಸಿ ಬ್ರೋ, ಅಲ್ಲೇನೋ ಕಾಣ್ತಿದ್ದೆ ಒಂದು ಸೈಡಲ್ಲಿ ಸೈಡಲ್ಲಿ ಏನು ತೋರಿಸ್ಲಿ, ಏನಿಲ್ಲ, ಅವೆಲ್ಲ ತೋರಿಸ್ಬಾರ್ದು. ಆದರೂ ಚೆನ್ನಾಗಿತ್ತು ಇದು ನೋಡೋಕ್ಕೆ.
ಯಾರು ಕೊಟ್ಟಿದ್ದು ಅವಳು ತಾನೆ ಪುಷ್ಪಾವತಿ ಪುಷ್ಪಾವತಿ ಇವನೇನೋ ಇನ್ನೊಂದ್ಸರಿ ಕೆಟ್ಟದಾಗೆಲ್ಲ ಮಾತಾಡಿ ಇದನ್ನ ಓಪನ್ ಮಾಡ್ಬಿಡ್ತೀನಿ, ಸೈಲೆಂಟ್ ಆಗಿ ಹೋಗ್ಬಿಡ್ತಾನೆ. ನನ್ ಕಂಡ್ರೆ ಭಯ ಇಟ್ಟಿದ್ದೀನಿ ಗೈಸ್. ಏರು ಸಚಿ ರಾಕ್ ತರ ಮಾಡೋದಲ್ಲ ಮಾಡು ಈಗ, ಉಬ್ಬೇನ ಹಿಂಗೆ ಎಬ್ಬರಿಸ್ತಲ್ಲ ಚಾಲೆಂಜ್ ಗೈಸ್. ಅಲ್ಲೊಂದು ಐಟಮ್ ಮಾಡ್ತಿದಾರಲ್ಲ ಸಚಿನಿಗೆ ಮಿನಿಮಮ್ 100 ರೂಪಾಯಿ ತಗೋಣ, 50 ರೂಪಾಯಿ ಬರ್ರಿ ನೀನು ಮಾಡು ಹೋಗಿ. ಗಿರಿ ಬಾಯ್ ಒಂದ್ಸರಿ ಎಷ್ಟು ಸುಮ್ಮನೆ ಕೇಳ್ಕೊಬನ್ನಿ, ಮಿಕ್ಕಿ ನಾನು ಮಾಡ್ತೀನಿ ಮಾಡ್ತಾರೆ ಕೇಳ್ಕೊಬನ್ನಿ. 50 ರೂಪಾಯಿ ಬೇಕಾದ್ರೆ ಚೌಕಾಸಿ ಮಾಡೋದು 30 ರೂಪಾಯಿ ಇಸ್ಕೊಬರ್ತೀನಿ. ಅವನು 50 ರೂಪಾಯಿ ಯಾವುದೇ ಕಾರಣಕ್ಕೆ ಹೇಳಲ್ಲ, ನನಗೆ ಮಿಕ್ಕ ಮಾಡ್ತಾನೆ ಅನ್ಸುತ್ತೆ ಅವ್ನು ಹೋದ್ರೆ ಯಾವ ಮಾಡ್ತೀವಿ. ಅಲ್ಲಿ ಕೇಳ್ತಿದಾರೆ ನೋಡಿ ಅವ್ರು ಬೇಕಂತ ಅವ್ರು ಕೂತಿದಾರಲ್ಲ. ಹಾಂ ಕರೆಕ್ಟ್ ಕೇಳಿದ್ರು ಅವರು ಗೈಸ್. ಏನಂತಂದ್ರೆ ಗೊತ್ತಾ, ಅವ್ನಿಗೆ ಬೇಕು ಅಂತೇಳಿ ಅವ್ರನ್ನ ಕಳಿಸ್ದೆ. ಅವು ಇವಣ್ಣ ಹೋಗ್ಲೇ ಇಲ್ಲ, ಇನ್ನೂ ಇಲ್ಲೇ ನಿಂತಿದ್ದಾನೆ. ಹೇಳ್ಬಿಟ್ಟು ಬಂದೆ ಗೈಸ್ ತಗೊಂಡೋಕೆ ಅವರಿಗೆ. ಅವಣ್ಣ ಹುಡುಗರ ಹತ್ರ ಹೋಗ್ರಿ ಅಂತ ಅವ್ರಿಗೆ ಹೋಗ್ತಾ ಇಲ್ಲ ನೋಡಿ. ತಗೊಳ್ಬೋದು, ಅಫೋರ್ಡಬಲ್ ಪ್ರೈಸಲ್ಲಿದೆ. ಎಷ್ಟೋ ಕೇಳಿಲ್ಲ, ಅಲ್ಲಿ ಹುಡುಗರು ಕೂತಿದಾರಲ್ಲ ಕರಿತಿದಾರೆ ನೋಡಿ ಅಂತಂದೆ ಅವರಿಗೆ. ಬೇಕೇನಾ ಕೆಪಿಗೆ ಹೊಡಿತೀನಿ ಅವಾಗಲೇ ಕೇಳಿ ತಗೊಳ್ಬೇಕು ಈಗ ಹೇಳಿದ್ಮೇಲೆ. ಸರ್ ಇದು ಕಮ್ಮಿ ಮಾಡ್ಬೋದು ಸರ್. ಇದು ಎತ್ತಾಗಿರೋ ಅನ್ಬ್ರೇಕಬಲ್, ಕೆಳಕ್ಕೆ ಏನೂ ಆಗಲ್ಲ. ಇದು ಓಕೆ ದಿನ ಇರುತ್ತೆ ಎಷ್ಟು ಅಂತ ಸರ್. ಇದು 150 ಅಂಗಡಿ ಮಾಡ್ತಾರೆ, ಕಮ್ಮಿ ಮಾಡಿ 120 ಮಾಡ್ಬೋದು. ನಾನು ಅವ್ರಿಗೆ 80 ಅಂತಲ್ಲ ಅವ್ರು ಹೇಳ್ತಾ ಇದಾರೆ, ಕೇಳಿಕೆ ಕೊಡ್ಲಿಲ್ಲ, ವ್ಯಾಪಾರ ಆಗಲಿಲ್ಲ. ಈಗ ತಗೊಳ್ತೀನಿ ಅಂತ ಕರ್ಸಿದ್ದು ಯಾರು ಹೇಳು? ನೀವ ಕೆಪಿಗೆ ಹೊಡಿತೀನಿ ನೀನು, ಈಗ ಅಣ್ಣನ ಕರ್ಸಿದ್ದು. ನಾನು ಕರ್ಸಿಲ್ಲ, ಕೇಳಿ ಯಾಕಂದ್ರೆ ತೋಡ್ರಿ ಅದಕ್ಕೆ ಅಂತ ನಾವು ನಮಗೆ 90 ಬೀಳುತ್ತೆ, 10 ಬೀಳಿದ್ರೆ ವ್ಯಾಪಾರ ಮಾಡ್ತೀವಿ. 180 ಮಾಡ್ತೇವೆ ಸ್ಪೆಷಲ್ 80. ನಾವು ಅಲ್ಲೇ ಅಲ್ಲಿ ತಗೊಳ್ಳಲ್ಲ ಹೇಳ್ತಿರೋದು ಅದಕ್ಕೆ ಅಷ್ಟೋಗಂದಲ್ಲ. ನಾವು 105 ರೂಪಾಯಿಂದ 70 ರೂಪಾಯಿ ಬಿಟ್ಟು ವ್ಯಾಪಾರ ಮಾಡೋಣ. ಅಲ್ಲ MRP ಇರುತ್ತೆ, ಹಂಗಲ್ಲ ಇರಲ್ಲ ಸರ್, ಸುಮ್ಮನೆ MRP ಇರುತ್ತೆ. ನಾವು ತರ್ತಿದ್ವಿ ಅವಾಗ ಯೂನಿವರ್ಸಿಟಿ ಎಲ್ಲ ತಗೊಂಡ್ ಪಾಪ. ಅಣ್ಣ ಬೇಗ ಒಪ್ಕೊಬಿಟ್ರೆ ಇನ್ನೊಂದು 20 ರೂಪಾಯಿ ಕಡಿಮೆ. ಇವನು ಕಮ್ಮಿ ಮಾಡ್ದ. ಕರೆಕ್ಟ್. ನಾವು ಎಷ್ಟು ತಗೊಂಡ್ವಿ ಗೊತ್ತಾ? 80 ತಗೊಂಡ್ವಿ. ಇದನ್ನ 150ಗೆ ಸೇಲ್ ಮಾಡೋಕೆ ಟ್ರೈ ಮಾಡೋಣ. ಅವಣ್ಣನ ಮುಂದೆನೇ ಸ್ವಲ್ಪ ಮಾರಕ್ಕೆ ಟ್ರೈ ಮಾಡೋಣ. ತಗೊಳ್ತಾರೆ ಎಲ್ಲೋ ಅಂತ. ಹಾಂ ಕ್ಲೋಸ್ ಮಾಡೋ ನೀಟಾಗಿ. ತಿರುಗಿಸಕ್ಕೆ ಮನೆಗೆ ತಿರುಗಿಸ್ತೀರಾ? ಅವ್ರಿಗೆ ತಿರುಗಿಸ್ಬೇಕಾರೆ ಹಂಗಾರೆ ಆಗಲ್ಲ. 2 ತಗೊಂಡು ಒಂದು ಡೆಮೋ ಪೀಸು ಒಂದು ಸೆಲ್ಲಿಗೆ 150 ಹಾಕೊಡು. ಬೇಕಾ? ನಾವು ನಿಮಗೊಂದು ಚಾಲೆಂಜ್ ಇದು. 120ಗೆ ತಗೊಂಡಿದ್ದು ನಿಮ್ಗೆ 100ಗೆ ಕೊಡ್ತೀನಿ ತಡಿ ಹೇಳ್ತೀನಿ. 20 ರೂಪಾಯಿ ಲಾಭ. ಎಷ್ಟು ಕಾರ್ ಲೋ ನೀನು ಡೆಮೋ ಪೀಸ್ ಬೇಡುವ ತೋರ್ಸಕ್ಕಾರು ಒಂದು ಬೇಕಾ? 120 150ಗೆ ತೊಗೊಂಡಿದ್ದು. ಅವ್ರ ಹತ್ರ ಕೇಳಿ ನೋಡಿ 150. ನಾವು 120ಗೆ ಸೇಲ್ ಮಾಡ್ತಿದ್ದೀನಿ. ತಗೊಳ್ಳಿ, ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಾ ಒಂದ್ಸರಿ ಹೆಂಗಿದೆ ಅಂತ? ಬನ್ನಿ ಯೂಟ್ಯೂಬರ್ಸ್ನ ಬೆಳೆಸ್ಲಿ, ಟ್ರೈ ಮಾಡಿ ಒಂದ್ಸರಿ. 120 ರೂಪಾಯಿ ಡಮರ್ ಆಗೋದು ಜಸ್ಟ್. ಇದು ಇರುತ್ತಲ್ಲ, ಇದನ್ನು ತೊಗೊಂಡು ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡಿದ್ರೆ ಐಸ್ ಕ್ರೀಮ್ ಹೊರ್ಕೊಟ್ಟು ಟ್ರೈ ಮಾಡಿ. ಯಾವ ಹಣ್ಣಾಗ? ನೀವು ಕನ್ನಡದವರಲ್ವಾ? ಲ್ಯಾಂಗ್ವೇಜ್ ಬೇರೆ ಆಯ್ತಾರ ಅದಕ್ಕೆ. 150 ನಿನಗೆ ಇಲ್ಲಿ ಇದು ಮಾಡ್ಬಿಡ್ತೀನಿ ಸ್ಕ್ಯಾಮ್. ಈಗ ಇದನ್ನ ತಗೊಂಡು ಮಿಷನ್ ಫೇಲ್. 120 ಆ್ಯಕ್ಚುಲಿ ಇದು ನಾವು 150ಗೆ ತಗೊಂಡಿದ್ದಲ್ಲ, 80ಗೆ ತಗೊಂಡು 120ಗೆ ಸೇಲ್ ಮಾಡಕ್ಕೆ ಹೋದ್ವಿ, ಆಗಲಿಲ್ಲ.